ನಾವು ನಡ್ಕೊಂಡು ಹೋಗ್ತಾ ಇರುವಂಥದ್ದು ಸ್ಟೆಪ್ ಇಳಿತಾ ಇರುವಂಥದ್ದು ವಾಣಿ ವಿಲಾಸ ಡ್ಯಾಮ್. ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ನಾವು ಬಂದಿರುವಂಥದ್ದು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿರುವಂಥ ವಾಣಿ ವಿಲಾಸ ಸಾಗರಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿರುವಂಥ ಈ ಒಂದು ಡ್ಯಾಮ್. ನಂತರ ಬೇರೆ ಬೇರೆ ಡ್ಯಾಮನ್ನು ನಾವು ನೋಡ್ತಾ ಇರ್ಬೋದು. ಆದರೆ ಪ್ರಥಮ ಬಾರಿಗೆ ಆಗಿರುವಂಥ ಬಹಳಷ್ಟು ದೊಡ್ಡ ಮಟ್ಟದ ಡ್ಯಾಮ್ ಮೈಸೂರು ಸಂಸ್ಥಾನ ಆಳ್ವಿಕೆಯಲ್ಲಿರುವಂಥ ಸಂದರ್ಭದಲ್ಲಿ ಇದನ್ನು ಮಾಡಿರುವಂಥದ್ದು ಡ್ಯಾಮನ್ನು 1987ರಿಂದ 1907ರವರೆಗೆ ನಿರ್ಮಾಣ ಹಂತ ನಡೆದಿರುವಂಥದ್ದು. ಸುಮಾರು 45 ಲಕ್ಷ ಈ ವೆಚ್ಚ ಈ ಒಂದು ಡ್ಯಾಮನ್ನು ಮಾಡಲಿಕ್ಕೆ ಆಗಿರುವಂಥದ್ದು. ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾವೇನಾದರೂ ನೋಡ್ತಾ ಇದ್ದೇವೆ ಅಂದರೆ 1000 ಕೋಟಿ ಬೇಕು ಈ ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅಂದರೆ. ಆಗ ಅಂದಿನ ಟೈಮಲ್ಲಿ 45 ಲಕ್ಷ ಕೇವಲ ಖರ್ಚಾಗಿ ಇಷ್ಟು ದೊಡ್ಡ ಮಟ್ಟದ ಡ್ಯಾಮ್ ನಿರ್ಮಾಣ ಆಗಿರುವಂಥದ್ದು. ಚಿತ್ರದುರ್ಗದ ಹಿರಿಯೂರು ತಾಲೂಕಲ್ಲಿ ನಿರ್ಮಾಣವಾಗಿರುವಂಥ ಮಾರಿಕಣೆ ಡ್ಯಾಮ್ ಎಂಬಂಥದ್ದು 1896ರಲ್ಲಿ ಇಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದಿನ ರಾಜ್ಯರ ಆಳ್ವಿಕೆಯಲ್ಲಿ ಇರುವಂತಹ ಮೈಸೂರು ಸಂಸ್ಥಾನ ಇಲ್ಲಿ ಸುಂದರವಾಗಿರುವಂತಹ ಮಾರಿಕಣಿವೆ ಎಂಬಂತಹ ಡ್ಯಾಮ್ ಅನ್ನ ನಿರ್ಮಾಣ ಮಾಡುವಂಥದ್ದು. 1897ರಿಂದ 1907ರವರೆಗೆ ಈ ಒಂದು ನಿರ್ಮಾಣ ಅಂತ ಆಗಿರುವಂಥದ್ದು. ಸುಮಾರು 40ರಿಂದ 45 ಲಕ್ಷ ಅವಾಗ ಖರ್ಚಾಗಿರುವಂಥದ್ದು. ಈ ಡ್ಯಾಮನ್ನು ಫುಲ್ಲು ಮೈಸೂರು ಸಂಸ್ಥಾನ ನೋಡಿಕೊಂಡಿರುವಂಥದ್ದು. ಆದರೆ ಇವಾಗ ಏನಾದರೂ ಈ ಒಂದು ಡ್ಯಾಮನ್ನ ಕಟ್ಟಬೇಕು ಅಂದರೆ ಸುಮಾರು 1000 ಕೋಟಿ ಬೇಕು, ಅಷ್ಟು ದೊಡ್ಡ ಡ್ಯಾಮ್ ಆಗಿರುವಂಥದ್ದು. ಆದರೆ ಅಂದಿನ ಕಾಲದಲ್ಲಿ ಸುಮಾರು 45 ಲಕ್ಷಗಳಲ್ಲಿ ಈ ಡ್ಯಾಮ್ನ ಕೆಲಸ ಸಂಪೂರ್ಣವಾಗಿರುವಂಥದ್ದು. ಆ್ಯಕ್ಚುಲಿ ನಾವು ನೀವೇನು ನೋಡ್ತಾ ಇದ್ದೀರಿ ಇವಾಗ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಜನರು, ನೀವು ನೋಡ್ತಾ ಇರ್ಬೋದು. ಇಲ್ಲಿಂದ ಕೂಡ ನಡ್ಕೊಂಡು ಬರ್ಬೋದು. ನಾವು ಡೈರೆಕ್ಟ್ ಕಾರಲ್ಲಿ ಬಂದು ಬೇರೆ ಬೇರೆ ಜನರು ಇಲ್ಲಿ ಇರುವಂಥದ್ದು ಫೋಟೋಸ್ ತೆಗಿಲಿಕ್ಕೆ ಆಗಿರ್ಬೋದು, ವೀಡಿಯೋಸ್ ತೆಗಿಲಿಕ್ಕೆ ಆಗಿರ್ಬೋದು, ತುಂಬಾ ಜನ ನಿಂತಿರುವಂಥದ್ದು. ಎಸ್, ಇಲ್ಲಿಂದಿನ ಕಾಲದಲ್ಲಿ 10 ವರ್ಷದಲ್ಲಿ 6 ವರ್ಷಗಳ ಕಾಲ ಮಳೆ ಆಗದೇ ಇರುವಂಥದ್ದು. ಅಂದಿನ ಸಮಯದಲ್ಲಿ ಇಲ್ಲಿರುವಂತಹ ಕೃಷಿಕರಿಗೆ ಆಗಿರ್ಬೋದು, ಜನರಿಗಾಗಿರ್ಬೋದು, ಕುಡಿಯಲಾಗಿರ್ಬೋದು, ಕೃಷಿಗೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರುವಂತಹ ಸಂದರ್ಭದಲ್ಲಿ ಈ ಒಂದು ದೊಡ್ಡ ಮಟ್ಟದ ಡ್ಯಾಮನ್ನು ಕಟ್ಟಬೇಕು ಅಂತ ಮೈಸೂರು ಸಂಸ್ಥಾನ ತೀರ್ಮಾನ ಮಾಡಿ ಸುಮಾರು 45 ಲಕ್ಷದ ವೆಚ್ಚದಲ್ಲಿ ಅಂದಿನ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಡ್ಯಾಮನ್ನು ಕಟ್ಟಿರುವಂಥದ್ದು ವೇದಾವತಿಯ ನದಿಯಿಂದ ಹರಿದು ಬರುವಂತಹ ನೀರನ್ನು ಅಡ್ಡಕಟ್ಟಿ ಈ ಡ್ಯಾಮನ್ನು ನಿರ್ಮಿಸಲಾಗಿರುವಂಥದ್ದು. ಈ ನದಿಯು ಕೂಡ ಚಳ್ಳಕೆರೆ ಹರಿದು ಆಂಧ್ರದ ಬಾರ್ಡರ್ ತನಕ ಹೋಗಿ ಕ್ರಾಸ್ ಆಗಿ ಮತ್ತೆ ಬಳ್ಳಾರಿಗೆ ಸಾಗುವಂಥದ್ದು. 1933 ಅದನ್ನು ಬಿಟ್ಟರೆ ನೆಕ್ಸ್ಟ್ ನಿಯರ್ ಬೈ ಇದಕ್ಕೆ ಬಂತು, ಇಲ್ಲಿ 2000ಗೆ ಅಲ್ಲಿಗೆ ಬಂತು. ಈ ಡ್ಯಾಮನ್ನು ಇಲ್ಲಿಯೇ ಯಾಕೆ ನಿರ್ಮಾಣ ಮಾಡಬೇಕು ಅಂತ ಅಂದಿನ ಕಾಲದಲ್ಲಿ ಯೋಚಿಸ್ತಿರಂದರೆ, ಅಕ್ಕಪಕ್ಕದಲ್ಲಿ ಗುಡ್ಡ ಬೆಟ್ಟಗಳಿರುವಂಥದ್ದು, ಮಧ್ಯದಲ್ಲಿ ಕಾಲುವೆ ರೀತಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಡ್ಡ ಗೋಡೆಯನ್ನು ಕಟ್ಟಿದರೆ ತುಂಬಾ ನೀರು ಶೇಖರಣೆ ಆಗುತ್ತೆ ಎಂಬಂಥ ದೃಷ್ಟಿಯಲ್ಲಿ ಇಲ್ಲಿಯೇ ಡ್ಯಾಮನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ 1898ರಲ್ಲಿ ಆಗಸ್ಟಲ್ಲಿ ಇದನ್ನು ಆರಂಭಿಸಿರುವಂಥದ್ದು. ಕಂಪ್ಲೀಟ್ ಆಗಿರುವಂಥದ್ದು ಆಗಸ್ಟ್ 1907ರಲ್ಲಿ. ಮೈಸೂರು ಸಂಸ್ಥಾನದ ಮಹಾರಾಣಿ ಕೆಂಪನಂಜಮ್ಮ ಈ ವಾಣಿ ವಿಲಾಸಾಗರವನ್ನು ಕಟ್ಟಿರುವಂಥದ್ದು. ಕಾರಣ ಇಷ್ಟೇ, ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರು 10ನೇ ವರ್ಷದಲ್ಲಿ ಅವರ ತಂದೆ ಚಾಮರಾಜೇಂದ್ರ ಒಡೆಯರು ತೀರಿ ಹೋಗಿರುವಂಥದ್ದು. 10 ವರ್ಷದ ಯುವಕನಿಗೆ ರಾಜ್ಯಭಾರವನ್ನು ಕೊಡಬಾರ್ದು ಅನ್ನುವಂಥದ್ದು ಬ್ರಿಟಿಷರ ಕಾನೂನಾಗಿತ್ತು. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಆ ಒಂದು ರಾಜ್ಯಭಾರವನ್ನು ಕೊಡದೆ ತನ್ನ ತಾಯಿ ಕೆಂಪನಂಜಮ್ಮ ರಾಜ್ಯಭಾರವನ್ನು ಮಾಡುವಂಥದ್ದು. ಆ ಸಮಯದಲ್ಲಿ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಣಿ ವಿಲಾಸ ಸಾಗರವನ್ನು ಮಾಡಬೇಕು ಅನ್ನುವಂಥ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಈ ಮಾರಿಕಣಿವೆ
ನೀವು ಇವಾಗ ನೋಡ್ತಿರುವಂಥದ್ದು ಪಂಪ್ ಹೌಸ್. ಇಲ್ಲಿ ನೀರನ್ನು ಕಂಟ್ರೋಲ್ ಮಾಡುವಂಥದ್ದು ಮತ್ತು ನೀರನ್ನು ಬಿಡುವಂಥದ್ದು, ನೀರಿಲ್ಲಿ ಎಷ್ಟು ಸ್ಟಾಕ್ ಆಗಿದೆ ಅನ್ನುವಂಥದ್ದು ಎಲ್ಲ ಕೂಡ ಚೆಕ್ ಮಾಡುವಂಥದ್ದು ಇಲ್ಲಿ. ಆ ಟೈಮಲ್ಲಿ ಫುಲ್ ಕಲ್ಲಿನಿಂದ ಕಟ್ಟಿರುವಂಥ ಡ್ಯಾಮ್ ಇದು. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿಯಾಗಿ ಕಲ್ಲಲ್ಲಿ ಕಟ್ಟಿದ್ದಾರೆ ಅಂತ. ನಾವು ಆ ಡ್ಯಾಮಿಗೆ ಹೋಗುವಂತಹ ಸಂದರ್ಭದ ದಾರಿಯಲ್ಲಿ ನಮಗೆ ಇದು ಕಾಣಲಿಕ್ಕೆ ಸಿಗುವಂಥದ್ದು ಒಂಥರ ಜಲಾಶಯದ ಥರ. ಆ ಡ್ಯಾಮಿಂದ ಏನು ನೀರು ಬರುತ್ತೆ ನೋಡಿ, ಅದು ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ನಂತರ ವೇದಾವತಿ ನದಿಗೆ ಸೇರುವಂಥದ್ದು.